ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್. ಈ ಒಂದು ಚಾನಲ್ ಅಲ್ಲಿ ವಿಡಿಯೋ ಕೂಡ ಮಾಡ್ತಿದ್ದೀನಿ. ಏನಕ್ಕೆ ಸ್ವಲ್ಪ ಬಿಸಿಯಿಂದ ವಿಡಿಯೋಗಳು ಶೂಟ್ ಮಾಡಕ್ ಆಗಿರಲಿಲ್ಲ. ಇನ್ನು ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಕ್ರಿಕೆಟ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಇನ್ನೇನು ಕೆಲವೇ ತಿಂಗಳುಗಳು ಹೋದ್ರೆ ಮತ್ತೆ ಕ್ರಿಕೆಟ್ ಕ್ರೇಜ್ ಸ್ಟಾರ್ಟ್ ಕೂಡ ಆಗ್ತಿದೆ. ಅಂದ್ರೆ IPL ನ ಕ್ರೇಜ್ ಕೂಡ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಈಗ ಸದ್ಯಕ್ಕೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಬರ್ತಾ ಇದೆ. ಗೊತ್ತಿರಂಗೆ ಹಾರ್ದಿಕ್ ಪಾಂಡ್ಯದೊಂದು ಟ್ರೇಡ್ ತುಂಬಾ ವೈರಲ್ ಕೂಡ ಆಗ್ತಿದೆ. ಮತ್ತೆ ಈಗ ನಿಮ್ಗೆ ಗೊತ್ತಿರಂಗೆ ಲಾಸ್ಟ್ ಸೀಸನ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಅದು ಕ್ಯಾಪ್ಟನ್ಸಿಯಾಗಿ ಹಾರ್ದಿಕ್ ಪಾಂಡ್ಯ ಇಂದ ಎಲ್ಲೂ ಕೂಡ ನೋಡಕ್ ಕೂಡ ಸಿಗ್ಲಿಲ್ಲ. ಹಾಗಾಗಿ ಲಾಸ್ಟ್ ಯಾವ್ದೊಂದು ಮ್ಯಾಚ್ ಅಲ್ಲಿ ಒಂದು ವಿಡಿಯೋ ತುಂಬಾ ವೈರಲ್ ಕೂಡ ಆಯ್ತು. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನ ಟಿ ಶರ್ಟ್ ನ ಕಿತ್ತು ಫ್ಯಾನ್ಸಿಗೆ ಎಸೆಯೋ ತರ ಒಂದು ವಿಡಿಯೋ ಕೂಡ ವೈರಲ್ ಕೂಡ ಆಗಿತ್ತು. ಹಾಗಾಗಿ ಈಗ ಸದ್ಯಕ್ಕೆ ಮುಂಬೈ ಇಂಡಿಯನ್ಸ್ ಒಂದು ಸದ್ಯಕ್ಕೆ ಒಂದು ಸಣ್ಣ ಹಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯನ ಈ ಸಲ ಬೇರೆ ಒಂದು ಟೀಮಿಗೆ ಎತ್ತಾಕ್ಬೇಕು ಅಂತ. ಹಾಗಾಗಿ ಈಗ ಬೇರೆ ಟೀಮಿಗೆ ಎತ್ತಾಕ್ಬೇಕು ಅಂತದಂಗೆ 5 ಟೀಮ್ಸ್ ಗಳಿಗೂ ರೆಡಿ ಕೂಡ ಇದೆ ಹಾರ್ದಿಕ್ ಪಾಂಡ್ಯನ ಖರೀದಿ ಮಾಡೋಕೆ. ಹಾಗಾಗಿ ಯಾವ್ದದ್ದು 5 ಟೀಮ್ಸ್ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ರೀಸೆಂಟ್ ಆಗಿ ಕೆಲವೊಂದು ರೂಮರ್ಸ್ ತುಂಬಾ ಸ್ಪ್ರೆಡ್ ಕೂಡ ಆಗುತ್ತೆ. ಏನಂದ್ರೆ ಸಿ ಎಸ್ ಕೆ ಟೀಮ್ ಈ ಸಲ ಹಾರ್ದಿಕ್ ಪಾಂಡ್ಯನ ಪರ್ಚೇಸ್ ಕೂಡ ಮಾಡುತ್ತೆ ಅಂತ. ಬಟ್ ಸಿ.ಎಸ್.ಕೆ ಟೀಮ್ ಇನ್ನು ಎಲ್ಲೂ ಕೂಡ ಅಫಿಷಿಯಲ್ಗೆ ಅನೌನ್ಸ್ ಕೂಡ ಮಾಡ್ಕೊಂಡಿಲ್ಲ ಹಾರ್ದಿಕ್ ಪಾಂಡ್ಯನ ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಏನಕ್ಕೆ ಅಂದ್ರೆ ಅವ್ರದ್ದು ಈಗ ಕೆಲವೊಂದು ಕೋಚ್ ಓದಿದ್ದು ಚೇಂಜಸ್ ಕೂಡ ನಡೀತಿದೆ. ಹಾಗಾಗಿ ಸದ್ಯಕ್ಕೆ ಎಲ್ಲೂ ಓಪನ್ ಆಗಿ ಹೇಳಿಲ್ಲ ನಾವಿಲ್ಲಿ ಪರ್ಚೇಸ್ ಮಾಡ್ತೀವಿ ಹಾರ್ದಿಕ್ ಪಾಂಡ್ಯನ ಅಂತ. ಬಟ್ ಅದ್ರ ಬದಲಾಗಿ ಬೇರೆ ಬೇರೆ ಟೀಮ್ಸ್ಗಳು ಕೂಡ ಇದೆ. ಆ ಒಂದು ಟೀಮ್ಸ್ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯನ ಮೇಲೆ ಸಖತ್ತಾಗಿರೋ ಕಣ್ಣನ್ನ ಕೂಡ ಇಟ್ಟಿದೆ ಪರ್ಚೇಸ್ ಮಾಡಲೇಬೇಕು ಅಂತ. ನೋಡೋಣ ಯಾವ ಟೀಮ್ಸ್ಗಳು ಅಂತ. ಸೊ ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೇಖನ. ಮತ್ತೆ ನಿಮ್ಮ ಪ್ರಕಾರ ಅಂದ್ರೆ ಬರುವ 2027ರ IPL ಸೀಸನ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಯಾವ ಟೀಮಿಗೆ ಹೋಗ್ಬೋದು ಅಂತ ಕಾಮೆಂಟ್ ಮಾಡಿಬಿಡಿ. ಮೊದಲನೇ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್ ಹಾರ್ದಿಕ್ ಪಾಂಡ್ಯನ ಪರ್ಚೇಸ್ ಮಾಡಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದೆ ಅಂತ ಬಹಳ ನ್ಯೂಸ್ಗಳು ಸ್ಪ್ರೆಡ್ ಕೂಡ ಆಗ್ತಿದೆ. ಅಲ್ಲಿ ನೋಡ್ಬೋದು ಈಗ ಅಕ್ಷರ್ ಪಟೇಲ್ ನ ಚೇಂಜ್ ಮಾಡಿಬಿಟ್ಟು ಆ ಜಾಗಕ್ಕೆ ಹಾರ್ದಿಕ್ ಪಾಂಡ್ಯನ ಕರ್ಕೊಬೇಕು ಅಂತ ಪ್ಲಾನ್ ಕೂಡ ನಡೆದಿದೆ. ಅಂದ್ರೆ ಅಕ್ಷರ್ ಪಟೇಲ್ ನ ಮುಂಬೈ ಇಂಡಿಯನ್ಸ್ಗೆ ಕೊಟ್ಟು ಮುಂಬೈ ಇಂಡಿಯನ್ಸ್ ಇರುವ ಹಾರ್ದಿಕ್ ಪಾಂಡ್ಯನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ತಗೋಬೇಕು ಅಂತ ಒಂದು ಪ್ಲಾನ್ ನ ಕೂಡ ಮಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ಗೆ ಒಂದು ಸ್ಪಿನ್ನರ್ ಕೂಡ ಅಗತ್ಯ ಇದೆ. ಹಾಗಾಗಿ ಅಕ್ಷರ್ ಪಟೇಲ್ ನ ಮುಂಬೈ ಇಂಡಿಯನ್ಸ್ಗೆ ಕೊಡ್ಬೋದು ಅಂತ ಒಂದು ಪ್ಲಾನ್ ಕೂಡ ಇದೆ. ಗೊತ್ತಿಲ್ಲ ಹೇಗೆ ಮಾಡ್ಕೊಳ್ತಾರೆ ಏನೋ ಅಂತ. ಇದು ಮೊದಲನೇ ಟೀಮು ಹಾರ್ದಿಕ್ ಪಾಂಡ್ಯನ ಮೇಲೆ ಕಣ್ಣಿಟ್ಟಿರೋ ಟೀಮು. ಇನ್ನ ಎರಡನೇದಾಗಿ KKR ಟೀಮ್ ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯ ಮೇಲೆ ಕಣ್ಣಿಟ್ಟಿದೆ ಅಂತ ತುಂಬಾ ನ್ಯೂಸ್ಗಳು ಕೂಡ ಸ್ಪ್ರೆಡ್ ಆಗ್ತಿದೆ. ಆದ್ರೆ ಇಲ್ಲಿ ಕೋಲ್ಕತ್ತಾ ಟೀಮು ಯಾವ ಪ್ಲೇಯರ್ನು ಕೂಡ ಬಿಡೋಕ್ ಚಾನ್ಸ್ ಇಲ್ಲ. ಏನಕ್ಕೆ ಅಂದ್ರೆ ಎಲ್ಲ ಅಂತಂದ ಪ್ಲೇಯರ್ಗಳೇ ಕೂಡ ಇದಾರೆ KKR. ಆದ್ರೂ ಕೂಡ ಲಾಸ್ಟ್ ಸೀಸನ್ ತುಂಬಾ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರು. ಲಾಸ್ಟಿಗೆ ಸ್ವಲ್ಪ ಟೀಮ್ ಸ್ಟ್ರಾಂಗ್ ಆಯ್ತು ಅನ್ನೋದು ಬಿಟ್ರೆ ಎಲ್ಲ ಕೂಡ ಸಖತ್ತಾಗಿರೋ ಪ್ಲೇಯರ್ಗಳು ಕೂಡ ಇದ್ದಾರೆ. ಮತ್ತೆ ಈ ಕಡೆ ಲಾಸ್ಟ್ ಇಯರ್ ಕೆಮ್ರಾನ್ ಗ್ರೀನ್ ಕೂಡ ಅಷ್ಟೇ ಸುಮಾರು 25 ಕೋಟಿ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ದಾರೆ. ಸೊ ಅಂತ ಪ್ಲೇಯರ್ನೆಲ್ಲ ಬಿಡಕ್ ಚಾನ್ಸ್ ಇಲ್ಲ. ಹಾಗಾಗಿ ಅದ್ರಗಳ ಮಧ್ಯೆನೆ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಕೂಡ ಕರ್ಕೊಳ್ಳೋಕೆ ಪ್ಲಾನ್ ನ ಕೂಡ ಮಾಡ್ತಿದ್ದಾರೆ ಅಂತ ನ್ಯೂಸ್ಗಳು ಕೂಡ ಬರ್ತಾ ಇದೆ. ಮತ್ತೆ ಇನ್ನೊಂದ್ ಕಡೆ ಒಂದು ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಿದೆ. ಗ್ರೀನ್ ನ ಈ ಸಲ KKR ಇಂದ ಬಿಟ್ಟು ಅಂದ್ರೆ ಮುಂಬೈಗೆ ಕೊಟ್ಬಿಟ್ಟು ಆ ಕಡೆಯಿಂದ ಹಾರ್ದಿಕ್ ಪಾಂಡ್ಯನ ಕರ್ಕೊಳ್ಳೋ ಪ್ಲಾನ್ ನ ಕೂಡ ನಡೆಸ್ತಿದ್ದಾರೆ ಅಂತ. ಇನ್ನೇನು ಕೆಲವೇ ದಿವಸಗಳಲ್ಲಿ ಅಫಿಷಿಯಲ್ ಆಗಿ ನಮಗೆ ಇದು ಅಪ್ಡೇಟ್ಗಳು ಕೂಡ ಸಿಗ್ಬೋದು. ಇನ್ನು ಲಕ್ನೋ ಸೂಪರ್ ಜೆಂಟ್ಸ್ ಕಡೆಯಿಂದ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯ ಮೇಲೆ ಒಂದು ಕಣ್ಣನ್ನ ಕೂಡ ಇಟ್ಟಿದ್ದಾರೆ. ನಿಕೋಲಸ್ ಪೂರನ್ನ ಈ ಸಲ ಡ್ರಾಪ್ ಔಟ್ ಮಾಡಿಬಿಟ್ಟು ಆ ಜಾಗಕ್ಕೆ ಹಾರ್ದಿಕ್ ಪಾಂಡ್ಯನ ಕರ್ಕೊಬಹುದು ಅಂತ ನ್ಯೂಸ್ಗಳು ಕೂಡ ಬರ್ತದೆ. ಏನಕ್ಕೆ ಅಂದ್ರೆ ನಿಕೋಲಸ್ ಪೂರನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೂಡ ಕೊಡಲಿಲ್ಲ. ಹಾಗಾಗಿ ಅವ್ರನ್ನ ಬಿಟ್ಬಿಟ್ಟು ಅಟ್ಲೀಸ್ಟ್ ನಾವು ಹಾರ್ದಿಕ್ ಪಾಂಡ್ಯನ ಎತ್ಕೊಂಡ್ವಿ ಅಂದ್ರೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಆಗುತ್ತೆ, ಮತ್ತೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ಗೆ ಒಂಥರ ಬ್ಯಾಲೆನ್ಸ್ಡ್ ಆಗಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ಲಾನ್ ಕೂಡ ಮಾಡ್ತಾ ಇರ್ಬೋದು ಲಕ್ನೋ ಸೂಪರ್ ಜೆಂಟ್ಸ್. ಅದಾದ್ಮೇಲೆ ಲಾಸ್ಟ್ ಸೀಸನ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಒಂದು ಪರ್ಫಾರ್ಮೆನ್ಸ್ ಲಕ್ನೋ ಸೂಪರ್ ಜೆಂಟ್ಸ್ ಅಲ್ಲಿರೋ ಪ್ಲೇಯರ್ಸ್ ಇಂದ ಕೂಡ ಬರಲಿಲ್ಲ. ಹಾಗಾಗಿ ಈ ಸಲ ಆ ಒಂದು ಚೇಂಜಸ್ ನ ಲಕ್ನೋ ಸೂಪರ್ ಜೆಂಟ್ಸ್ ಕೂಡ ಮಾಡ್ಕೋಬಹುದು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯ ಮೇಲೆ ಅಂತ ಇಂಟ್ರೆಸ್ಟ್ ಏನೋ ತೋರಿಸ್ತಲ್ಲ. ಆದ್ರೂ ಕೂಡ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ ನಾವೇನು ಹಾರ್ದಿಕ್ ಪಾಂಡ್ಯನ ಬಿಡಲ್ಲ ತಗೊಳ್ತೀವಿ ಬಿಡಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಅವರಲ್ಲಿ ಈಗ ಕೋಚ್ ಅನ್ನ ಕೂಡ ಹೊಸದಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಪ್ಲಾನ್ ನ ಕೂಡ ಮಾಡ್ಕೊಳ್ತಿದ್ರೆ. ಹಾಗಾಗಿ ಅದು ಕನ್ಫರ್ಮ್ ಆದ್ಮೇಲೆ ಈ ಕಡೆ ಹಾರ್ದಿಕ್ ಪಾಂಡ್ಯ ತಗೊಳ್ಳೋದು ಬಿಡೋದು ಪ್ಲಾನ್ ಮಾಡ್ತೀವಿ ಅಂತ ಈಗ CSK CEO ವಿಶ್ವನಾಥ್ ಅವ್ರು ಕೂಡ ಹೇಳಿರೋದು ಈಗ ಸದ್ಯಕ್ಕೆ. ಹಾಗಾಗಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮಗೆ ಒಂದು ಅಫಿಷಿಯಲ್ ಆದ ಕನ್ಫರ್ಮೇಶನ್ ಕೂಡ ಸಿಗ್ಬೋದು ಹಾರ್ದಿಕ್ ಪಾಂಡ್ಯ ಯಾವ ಟೀಮಿಗೆ ಹೋಗ್ತಾರೆ ಅಂತ. ನನ್ನ ಪ್ರಕಾರ ಇಲ್ಲಿ ಜಾಸ್ತಿ ಕೇಳ್ಬರ್ತಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಸಲ ಹಾರ್ದಿಕ್ ಪಾಂಡ್ಯ ಹೋಗ್ಬೋದು ಅಂತ ಕೆಲವೊಂದು ರೂಮರ್ಸ್ಗಳು ಕೂಡ ಬರ್ತಿದೆ. ಇದು ಕನ್ಫರ್ಮ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಈ 4ರಿಂದ 5 ಟೀಮ್ಸ್ ಅಲ್ಲಿ ಯಾವ ಟೀಮ್ ಬೇಕಾದ್ರೂ ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಸದ್ಯಕ್ಕಂತೂ ಹಾರ್ದಿಕ್ ಪಾಂಡ್ಯನ ಸಖತ್ತು ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ ಯಾವ ಟೀಮಿಗೆ ಹೋಗ್ತಾರೆ ಏನು ಅಂತ. ನಿಮ್ಮ ಪ್ರಕಾರ ಈ ಸಲ 2027ರಲ್ಲಿ ಹಾರ್ದಿಕ್ ಪಾಂಡ್ಯ ಯಾವ ಟೀಮಿಗೆ ಹೋದ್ರೆ ಬೆಸ್ಟ್ ಇರುತ್ತೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕಿ ಒಂದು ಲೈಕನ್ನು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಪೇಜನ್ನು ಆಗಲೇ ಫಾಲೋ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ಜೈ ಹಿಂದ್, ವಂದೇ ಮಾತರಂ.